ಪ್ರತಿಷ್ಠಾಪನೆ ಅಲ್ಲ ರೋಲಿಂಗ ಸಮಸ್ತ ಜನತೆಗೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ವಿಶೇಷವಾಗಿ ನಮ್ಮ ಯುವಕ ಮಿತ್ರರಲ್ಲಿ ಏನ್ ಮನವಿ ಮಾಡ್ತೀನಿ ಅಂದ್ರೆ, ಪ್ಲಾಸ್ಟಿಕ್ ಗಣಪತಿಯನ್ನು ಪ್ರತಿಷ್ಠಾನ ಮಾಡೋದನ್ನು ನಿಷೇಧ ಮಾಡಿ ಮಣ್ಣಿನ ಗಣಪತಿಯನ್ನು ತಾವು ಪ್ರತಿಷ್ಠಾನ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ. ಯಾಕಂದ್ರೆ ಯುವ ಮಿತ್ರರೇ ಮುಂದೆ ಈ ದೇಶ ಕಟ್ಟ ಜನ. ನಾವು ಮಣ್ಣಿನ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಒಂದು ಮಾದರಿ ಆಗೋಣ ಅಂತ ಯುವ ಮಿತ್ರರಲ್ಲಿ ನಾನು ಮನವಿ ಮಾಡ್ತೇನೆ. ಅಸ್ಸಲಾಂ ವಲೈಕುಂ, ಎಲ್ಲರಿಗೂ ನಮಸ್ಕಾರ. ತನ್ವೀರ್ ಪಾಷಾ ಆದ ನಾನು ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಹಲವಾರು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದು, ಈ ಬಾರಿ ನಡೆಯುವ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡುತ್ತಾ ಇದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ನನ್ನನ್ನು ಬೆಂಬಲಿಸಿ ಎಂದು ಕೇಳಿಕೊಳ್ಳುತ್ತಾ ಇದ್ದೀನಿ. ನಮಸ್ಕಾರ. ಮಾಹಿತಿ ಹಕ್ಕು ಹೋರಾಟಗಾರ. ಸಮಸ್ತ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಗೌರಿ ಗಣೇಶ ಹಬ್ಬದಲ್ಲಿ ಸಾರ್ವಜನಿಕರಲ್ಲಿ ನನ್ನ ಮನವಿ, POP ಗಣೇಶವನ್ನು ಬಳಸಬೇಡಿ, ಮಣ್ಣಿನ ಗಣೇಶವನ್ನು ಬಳಸಿ. ಪ್ರತಿಷ್ಠೆಗೋಸ್ಕರ ಗಣಪತಿ ಹಬ್ಬವನ್ನು ಮಾಡಬೇಡಿ. ಎಲ್ಲ ಊರುಗಳಲ್ಲೂ ಹಬ್ಬದ ಸಂಪ್ರದಾಯವನ್ನು ಉಳಿಗಾಗಿ ಗಣೇಶ ಹಬ್ಬವನ್ನು ಮಾಡಿ ಎಂದು ಹೇಳಿ ಈ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಕೋರುತ್ತಿದ್ದೇನೆ. ನಾಡಿನ ಸಮಸ್ತ ಜನತೆಗೆ ಹಾಗೂ ಎಲ್ಲ ಹಾಲು ಉತ್ಪಾದಕರಿಗೆ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಪರವಾಗಿ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಮುಂದಿನ ಎಲ್ಲ ಹಬ್ಬ ಹರಿದಿನಗಳಲ್ಲಿ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನೇ ಬಳಸಬೇಕಾಗಿ ಸಮಸ್ತ ಜನಗಳಲ್ಲಿ ವಿನಂತಿ. ತಮಗೆಲ್ಲ ತಿಳಿದಿದೆ, ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಉತ್ಕೃಷ್ಟ ಗುಣಮಟ್ಟದಿಂದ ಕೂಡಿದೆ. ದಯಮಾಡಿ ಎಲ್ಲರೂ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನೇ ಬಳಸಿ. ಥ್ಯಾಂಕ್ ಯು. ಜೊತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಡಾಕ್ಟರ್ ಅನಿಲ್ ಆನಂದ್ ಮಾಡುವಂಥ ವಿಶೇಷವಾದ ಅಭಿನಂದನೆಗಳು. ಪ್ರತಿ ನಮ್ಮ ಹಬ್ಬಗಳೇನಿದೆ ಮನಸ್ಸುಗಳಿಂದ ಬೆಸೆಯುವಂಥ ಹಬ್ಬ. ಈ ಹಬ್ಬ ಕೂಡ ಒಂದು ವಿಶೇಷ, ಯಾಕೆಂದರೆ ಎಲ್ಲದರಲ್ಲೂ ಗೌರಿ ಹಬ್ಬ ಗಣೇಶ ಹಬ್ಬ ಅನ್ನುವಂಥದ್ದು ಎಲ್ಲದಕ್ಕೂ ಒಂದು ಬಿಗಿನಿಂಗ್ ಅಂತ ಹೇಳ್ತೀವಿ. ಅದು ಪರ್ಟಿಕ್ಯುಲರ್ ಗಣೇಶನ ಪೂಜೆಯಿಂದ ನಮ್ಮೆಲ್ಲ ಒಳ್ಳೆ ಕಾರ್ಯಗಳು ಹೇಗೆ ಬಿಗಿನಿಂಗ್ ಆಗುತ್ತೆ, ಅದೇ ರೀತಿ ಈ ಸಲದ ಗಣೇಶ ಹಬ್ಬ ಕೂಡ ನಮ್ಮ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಹೊಸತನಗಳನ್ನ ತರಲಿ. ಈ ಗಣೇಶ ಹಬ್ಬವನ್ನು ವಿಶೇಷವಾಗಿ ಪರಿಸರ ಪ್ರೇಮಿಯಾಗಿ ಆಚರಿಸಬೇಕು ಅನ್ನೋದು ಒಂದು ನನ್ನ ಮತ್ತು ನಮ್ಮ ಮಂಡ್ಯ ಯೂತ್ ಗ್ರೂಪ್ ಎಲ್ಲರ ಕಡೆಯಿಂದ ಒಂದು ಮನವಿ. ನಮಗೆಲ್ಲ ಗೊತ್ತಿದೆ, ಪ್ರತಿ ವರ್ಷ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ ನೂರಾರು ರೀತಿಯ ಅವೇರ್ನೆಸ್ಸು ಮತ್ತೊಂದು ಎಲ್ಲ ನಡೀತಾ ಇದ್ರು ಕೂಡ ಇನ್ನೂ ಆ ಒಂದು ಕ್ರೇಜು ಆ ಯಂಗ್ ಜನರೇಷನ್ ಅಲ್ಲಿ ದೊಡ್ಡ ದೊಡ್ಡ ಮೂರ್ತಿಗಳನ್ನ ಸ್ಥಾಪನೆ ಮಾಡೋದು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೂರ್ತಿಗಳನ್ನ ಸ್ಥಾಪನೆ ಮಾಡೋದು ಸಂತೋಷ. ಹಬ್ಬಗಳು ಸಂಭ್ರಮಗಳು ಪಡಬೇಕು, ಆದರೆ ನಮ್ಮ ಪರಿಸರಕ್ಕೆ ಮಾರಕ ಆಗುವಂತ ಒಂದು ತೊಂದರೆಗಳು ಮಾಡೋದು ಬೇಡ. ಯಾಕಂದ್ರೆ ಇದ್ರ ಪರಿಣಾಮಗಳು ನಮಗೆ ಇವತ್ತು ಗೊತ್ತಾಗಲ್ಲ. ನಮಗೇನನ್ಸುತ್ತೆ, ಇವತ್ತು ಗಣೇಶನ್ ಕೂರಿಸ್ತೀವಿ, ಎಲ್ಲ ಒಂದ್ ಕಡೆ ಬಿಡ್ತೀವಿ, ಮುಗಿತು ಅಂದ್ಕೊಂಡಿರ್ತೀವಿ. ಆ ಒಂದೊಂದು ಜೀವ ಸಂಕುಲಕ್ಕಾಗುವಂತ ತೊಂದರೆಗಳು ಇಂಡೈರೆಕ್ಟ್ ಆಗಿ ಇವತ್ತೆಲ್ಲ ನಾಳೆ ನಮಗೆ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಒಂಚೂರು ಹೆಚ್ಚಿನ ಜವಾಬ್ದಾರಿಯಿಂದ, ಸಂತೋಷ ಸಂಭ್ರಮದಿಂದ, ಪರಿಸರಕ್ಕೆ ಧಕ್ಕೆ ಆಗದಿರೋ ರೀತಿಯಲ್ಲಿ ಈ ಒಂದು ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡೋಣ. ಎಲ್ರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ವಿಘ್ನೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ನಾಡಿನ ಎಲ್ಲ ಜನತೆಗೆ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀವಿ. ಈ ವರ್ಷದಲ್ಲಿ ನಾಡಿನಾದ್ಯಂತ ಸಂಪೂರ್ಣವಾಗಿ ಮಳೆ ಬೆಳೆ ಬಹಳ ಸಮೃದ್ಧಿಯಾಗ್ತಾ ಇದೆ. ರೈತರ ಮೊಗದಲ್ಲಿ ಮಂದಹಾಸವನ್ನು ಕಾಣ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ನಮ್ಮ ನಾಡಿನ ಜ್ವಲಂತ ಸಮಸ್ಯೆಗಳಾದ ಬರ ಮತ್ತು ನೆರೆ ಎರಡರಿಂದಲೂ ಮುಕ್ತವಾಗಿ ಈ ಬಾರಿ ಎಲ್ಲವೂ ಕೂಡ ಸಮಚಿತ್ತದಿಂದ ಆಗ್ತಾ ಇದೆ. ಹಾಗಾಗಿ ನಮ್ಮ ಈ ಸಮೃದ್ಧ ಕರ್ನಾಟಕ ಬಹಳ ಆನಂದವಾಗಿ ಈ ವರ್ಷ ಕಾಣ್ತಾ ಇದೆ. ಹಾಗಾಗಿ ಈ ಗೌರಿ ಗಣೇಶ ಹಬ್ಬದ ಸಡಗರ ಸಂಭ್ರಮ ನಾಡಿನ ಎಲ್ಲ ಕಡೆಯಲ್ಲೂ ಕೂಡ ಬಹಳ ಹೆಚ್ಚಿಂದ ಕಾಣ್ತಾ ಇದ್ದೀವಿ. ಎಲ್ಲ ಜನತೆಗೆ ಹೃದಯಾಂತರಾಳದಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿಯ ಎಂ ಗುರುಪ್ರಸಾದ್, ವಕೀಲರು ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತಿದಾರರು ಹಾಗೂ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಉಪಾಧ್ಯಕ್ಷರು. ನನ್ನ ಹೆಸರು ಪದ್ಮಮೋಹನ್. ನಾನು ಮಹಿಳಾ ಕಾಂಗ್ರೆಸ್ಸಿನ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು. ನಾನು ಕರುನಾಡ ಜನತೆಗೆ ಹಾಗೂ ಮಂಡ್ಯದ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಶ್ರಾವಣ ಮಾಸದಲ್ಲಿ ಮೊದಲನೇ ಹಬ್ಬ ಬಂದಿರೋದು ಗೌರಿ ಗಣೇಶನ ಹಬ್ಬ. ಇದು ಎಲ್ಲರೂ ಸಂಭ್ರಮಿಸುವ ಹಬ್ಬ. ಆದರೆ ಈ ಹಬ್ಬದಲ್ಲಿ ಮಣ್ಣಿನ ಗಣಪತಿನೇ ತಂದು ತುಂಬ ಈ ಹಬ್ಬದಲ್ಲಿ ಮಣ್ಣಿನ ಗಣಪತಿಯನ್ನು ಪ್ರತಿಯೊಬ್ಬರೂ ತಂದು, ಅಂದರೆ ಯಾರು ಹಬ್ಬ ಮಾಡುತ್ತೀರಾ ಅವರು ಮಣ್ಣಿನ ಗಣಪತಿಯನ್ನೇ ಬಳಸಬೇಕೆಂದು ಹೇಳುತ್ತೇನೆ. ಯಾಕೆಂದರೆ ಪರಿಸರವನ್ನು ಕಾಪಾಡಲೆಂದು ನಾನು ಬಯಸುತ್ತೇನೆ. ಹಾಗೂ ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಬೇಕು. ಅದು ನಮ್ಮ ಕೈಯಲ್ಲಿದೆ. ಅದರಿಂದ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅನ್ನೋದು ನನ್ನ ಹಾರೈಕೆ. ನಮಸ್ಕಾರ.